ಪರೀಕ್ಷೆ ವೇಳೆ ಒತ್ತಾಯದಿಂದ ಜನಿವಾರ ತೆಗೆಸಿದ ವಿಚಾರ. ಶಿವಮೊಗ್ಗದಲ್ಲಿ ಘಟನೆ ಖಂಡಿಸಿ ಏಕಾಂಗಿ ಅಹೋರಾತ್ರಿ ಧರಣಿ. ಬೆಂಗಳೂರಿನ ಕಾಲೇಜೊಂದರ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯೊಬ್ಬ ಧರಿಸಿದ್ದ ಜನಿವಾರವನ್ನ ಅಲ್ಲಿನ ಸಿಬ್ಬಂದಿ ತೆಗೆಸಿದ್ದಾರೆ ನೋಡಿ. ಇದನ್ನ ಖಂಡಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಲಾಗ್ತಿದೆ. ಹೌದು, ಇಲ್ಲಿನ ಅಖಿಲ ಕರ್ನಾಟಕ ಸ್ಮಾರ್ತ ಬ್ರಾಹ್ಮಣ ಸಂಘದ ಎಚ್.ಎಸ್. ಗಣೇಶ್ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದು ಮೊದಲೇನಲ್ಲ. ಈ ರೀತಿ ಘಟನೆಗಳು ಕಳೆದ ವರ್ಷ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜು ಮತ್ತು ಬೀದರ್ನ ಪರೀಕ್ಷಾ ಕೇಂದ್ರಗಳಲ್ಲಿ ವಿವಾದ ಉಂಟಾಗಿತ್ತು ನೋಡಿ. ಅಂತದ್ದೇ ಘಟನೆ ಬೆಂಗಳೂರಿನಲ್ಲಿ ಮರುಕಳಿಸಿದೆ. ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಿವಮೊಗ್ಗ ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಎಚ್.ಎಸ್. ಗಣೇಶ್ ಅಂತ. ಮೊನ್ನೆ ನಡೆದಂತಹ ಸಿಇಟಿ ಪೂರಕ ಪರೀಕ್ಷೆಯಲ್ಲಿ ನಮ್ಮ ಸಮುದಾಯದ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆದು ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ನಮಗೆ ಇದರ ಮೂಲ ಉದ್ದೇಶ ಗೊತ್ತಾಗಬೇಕಾಗಿದೆ. ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಯ ಒಂದು ದುರ್ವರ್ತನೆಯೋ ಅಥವಾ ಇದು ಸರ್ಕಾರದ ನಿಯಮನೋ ಅಥವಾ ಅಲ್ಲಿ ಜಿಲ್ಲಾಡಳಿತದ ನಿಯಮನೋ ಅಥವಾ ಅಲ್ಲಿ ಶಾಲೆಯ ಒಂದು ನಿಯಮನೋ ಅಥವಾ ಶಿಕ್ಷಣ ಸಚಿವರಾದಂತಹ ಅವರ ನಿಯಮವೋ, ಇದು ಸಿಇಟಿ ಪೂರಕದಲ್ಲಿ ಯಾವ ನಿಯಮ ಇದೆ ಅನ್ನೋದನ್ನ ನಮಗೆ ಪೂರಕವಾಗಿ ಗೊತ್ತಾಗಬೇಕಾಗಿದೆ. ಇದನ್ನ ಸರ್ಕಾರ ಖಂಡಿತ ನಮಗೆ ತಿಳಿಸಬೇಕು. ಬಲವಂತವಾಗಿ ಜನಿವಾರ ತೆಗೆಸಿದ ಸಿಬ್ಬಂದಿ. ಈ ವರ್ಷವೂ ಮುನ್ನೆಲೆಗೆ ಬಂದ ಜನಿವಾರ ವಿಷಯ. ಬೆಂಗಳೂರಿನ ಮಡಿವಾಳದ ಕೃಪಾನಿಧಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದೋಗಿದೆ. ಇಲ್ಲಿನ ಸಿಬ್ಬಂದಿ ವಿದ್ಯಾರ್ಥಿಗಳು ಜನಿವಾರವನ್ನ ಬಲವಂತವಾಗಿ ತೆಗೆಸಿದ್ದಾರೆ. ನಂತರ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದರೊಂದಿಗೆ ಕಳೆದ ವರ್ಷದಂತೆ ಈ ವರ್ಷವೂ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ವಿವಾದ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿನಲ್ಲಿ ಕೃಪಾನಿಧಿ ಕಾಲೇಜಿನಲ್ಲಿ ಆಗಿದೆ. ಈಗ ನಾವು ಸರ್ಕಾರಕ್ಕೆ ಇದ್ರ ಮುಖಾಂತರ ಏನ್ ಕೇಳ್ಕೊಳ್ತಾ ಇದೀವಿ ಅಂದ್ರೆ, ಇದು ಪೂರಕವಾದ ವಿಷಯ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಆರಂಭ ಅಷ್ಟೇ. 15 ತಾರೀಕು ನಂತರ ಇನ್ನೂ ಕ್ರೂರವಾದ ಹೋರಾಟವನ್ನ ಸರ್ಕಾರ ಎದುರಿಸಬೇಕಾಗಿದೆ. ನಮಗೆ ಮೂಲ ಗೊತ್ತಾಗ್ಲಿಲ್ಲ. ನಮ್ಮ ಬೇಡಿಕೆ ಇನ್ನು ಮುಂದೆ ಇದೇ ಸಿಇಟಿ ಎಕ್ಸಾಮ್ ಅಂತ ಪೂರಕ ಪರೀಕ್ಷೆಗಳಲ್ಲಿ ಏನು ತಮ್ಮ ನಿಯಮ ಇದೆ ಅದನ್ನ ಬಹಿರಂಗಪಡಿಸಬೇಕು. ಒಂದು ಸ್ಕೂಲ್ನಲ್ಲಿ ಅಂಟಿಸಬೇಕು, ಇಲ್ಲ ಟಿವಿನಲ್ಲಿ ಕೊಡಬೇಕು, ಇಲ್ಲ ಪೇಪರಿಗೆ ಕೊಡಬೇಕು, ಇಲ್ಲ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಮೆಮೋರಿಯಲ್ ಡೇ ಕೊಡಬೇಕು. ನಮ್ಮ ಶಾಲೆಯ ನಿಯಮ ಈ ತರ ಇದೆ, ನಮ್ಮ ಪರೀಕ್ಷೆಯ ನಿಯಮ ಈ ತರ ಬನ್ನಿ ಅಂತೇಳಿ. ಅವ್ರು ಬಂದ್ಮೇಲೆ ಅವ್ರನ್ನ ಮುಂದೆ ಶರ್ಟು ತೆಗೆಸ್ಬೋದು, ಪ್ಯಾಂಟು ತೆಗೆಸ್ಬೋದು, ಪ್ಯಾಂಟ್ ಹಾಕಂಗಿಲ್ಲ ಅಂತೇಳಿ. ಈ ರೀತಿಯೆಲ್ಲ ಆಗ್ಬಾರ್ದು. ಘಟನೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತೆ ಶಿಕ್ಷಣ ಇಲಾಖೆ ಮತ್ತು ಸಿಇಟಿ ಸೆಲ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೋಷಕರ ಮನವೊಲಿಸಲು ಯತ್ನಿಸಿದ ಅಧಿಕಾರಿಗಳು ಎಲ್ಲಿಯೂ ಈ ಬಗ್ಗೆ ದೂರು ನೀಡಬೇಡಿ ಎಂದು ಪತ್ರ ಬರೆಸಿಕೊಂಡಿದ್ದಾರಂತೆ. ಧಾರ್ಮಿಕ ಹಕ್ಕಿಗೆ ಧಕ್ಕೆ ತರುವ ಇಂಥ ಕೃತ್ಯಗಳು ನಿಲ್ಲಬೇಕೆಂದು ಪೋಷಕರು ಮತ್ತು ಧಾರ್ಮಿಕ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಘಟನೆಯನ್ನ ಖಂಡಿಸಿ ಶಿವಮೊಗ್ಗದ ಡಿಸಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಿದೆ. ಧರಣಿಗೂ ಮುನ್ನ ಬ್ರಾಹ್ಮಣ ಸಂಘದ ಎಚ್.ಎಸ್. ಗಣೇಶ್ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದಾರೆ. ಡಿಸಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಈ ಘಟನೆ ಒಂದು ಸಮುದಾಯದ ಧಾರ್ಮಿಕ ಆಚರಣೆಗೆ ಮಾಡಿದ ಅಪಮಾನವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಇಂಥ ಘಟನೆ ಆಗದಂತೆ ಪರೀಕ್ಷಾ ಕೇಂದ್ರಗಳು ನಿಗಾ ವಹಿಸಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.